ನಮಸ್ತೆ. ಸರ್ ನಿನ್ನೆ 5 ದಿನದ ಮಗು ಸಿಕ್ತಲ್ಲ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೌದು. ಮಾಹಿತಿ ಕೊಡಿ ಸರ್. ನಮಗೆ ಸಂಜೆ ಒಂದು 8:30ಗೆ ಫೋನ್ ಬರುತ್ತೆ, ಈ ತರ ಒಂದು ಮಗು ಇದೆ, ಹಾಸ್ಪಿಟಲ್ ಕರ್ಕೊ ಬರ್ತಾ ಇದೀವಿ ಅಂತ. ಯಡಿಯೂರ್ ಟೆಂಪಲ್ ಹತ್ರ ಬಿಟ್ಟಿರ್ತಾರೆ, ಬ್ಯಾರಕ್ಸ್ ಇದೆ ಅಲ್ಲಿ, ಹಾ ಹಾ. ದಾಸೋಹ ಭವನ ಅಂತ. ಅಲ್ಲಿ ಮಗು ಸಿಕ್ಕಿರುತ್ತೆ ಒಂದು ಬ್ಯಾಗ್ ಅಲ್ಲಿ. ಓಕೆ ಸರ್. ಅದನ್ನ ನಮ್ಗೆ ವಿಷಯ ಗೊತ್ತಾಗ್ತಿರಂಗೆ ನಾವು ಯಡಿಯೂರಿಂದ ಕುಣಿಗಲ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಫೀಡಿಂಗ್ ವ್ಯವಸ್ಥೆ ಮಾಡಿಸಿ, ಅಲ್ಲಿಂದ ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ ಪವಿತ್ರ ಮೇಡಮ್ ಹತ್ರ ಅದನ್ನ ಹ್ಯಾಂಡ್ ಓವರ್ ಮಾಡಿರ್ತೀವಿ. ಓಕೆ ಸರ್. ಸರ್ ಅವ್ರ ಪೇರೆಂಟ್ಸ್ ಬಗ್ಗೆ ಏನಾದ್ರು ಮಾಹಿತಿ ಬಂತ ನಿಮ್ಗೆ? ಇಲ್ಲ, ಏನು ಮಾಹಿತಿ ಗೊತ್ತಿಲ್ಲ, ಯಾರು ಇಟ್ಟಿದ್ದಾರೆ ಅನ್ನೋದು. ಇಲ್ಲ, ಅದ್ರ ಮಾಹಿತಿ ಇಲ್ಲ, ಅದ್ರದ್ದು ಇಲ್ಲ, ಏನು ಕವರೇಜ್ ಇಲ್ಲ ಆ ಕಡೆಗೆ. ಅದೇ ತನಿಖೆಯಲ್ಲಿದೆ ಈಗ. ನಮಸ್ಕಾರ, ನಾನು ಡಾಕ್ಟರ್ ಅಸ್ಗರ್ ಬೇಗ್ ಸಿಆರ್, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ತುಮಕೂರು. ಈ ದಿನ ಧ್ವನಿ ಟಿವಿ ಮಾಧ್ಯಮದಿಂದ ಈ ಒಂದು ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಒಂದು ಅನ್ನೋನ್ ಬೇಬಿ, 5 ದಿನದ ಒಂದು ಮೇಲ್ ಬೇಬಿ ಕುಣಿಗಲಿಂದ ನಮ್ಮ ಜಿಲ್ಲಾ ಆಸ್ಪತ್ರೆಗೆ ನಿನ್ನೆ ರಾತ್ರಿ 11:00ವರೆಗೆ ಬಂದಿದೆ. ನಮ್ಮ ಪೀಡಿಯಾಟ್ರಿಷಿಯನ್ಸ್ ಎಲ್ಲ ಚೆಕಪ್ ಮಾಡಿ ಅಡ್ಮಿಟ್ ಮಾಡಿಕೊಂಡು ಚಿಕಿತ್ಸೆ ಕೊಟ್ಟಿದ್ದಾರೆ. ಹಾಗೂ ಇದು ಅನ್ನೋನ್ನು ಯಾರು ಕರ್ಕೊಂಡ್ಬಂದಿದ್ದಾರೆ, ಅದಕ್ಕೆ ಪೊಲೀಸ್ ಇಂಟಿಮೇಷನ್ ಕೊಟ್ಬಿಟ್ಟು MLC ಮಾಡಿದ್ದೀವಿ. ಆ ಪೊಲೀಸ್ ತನಿಖೆ ನಡೀತಾ ಇದೆ. ಸೊ ಅವರೆಲ್ಲ ತನಿಖೆ ಮಾಡಿ ಎಲ್ಲಿಂದ ಬಂತು, ಏನು ಬಂತು ಎಲ್ಲ ಅವ್ರು ಬಿಟ್ಟಿರೋದು. ನಮ್ಮ ಪ್ರಕಾರ ನಾವು ಏನು ಮಗು ಬರುತ್ತೆ ನಾವು ಚಿಕಿತ್ಸೆ ಕೊಟ್ಟು ಆ ಮಗುವನ್ನು ಆರೈಕೆ ಮಾಡಿ ಮತ್ತೆ ಅಡಾಪ್ಷನ್ ಸೆಂಟರ್ಗೆ ಹಸ್ತಾಂತರ ಮಾಡ್ತೀವಿ. ಸೊ ಈಗ ಮಗು ಚೆನ್ನಾಗಿದೆ, ಸ್ವಲ್ಪ ಬಿಲಿರುಬಿನ್ ಲೆವೆಲ್ಸ್ ಜಾಸ್ತಿ ಇದೆ, ಜಾಂಡೀಸ್ ಅಂತೀವಿ ಅದಕ್ಕೆ. ಆ ಜಾಂಡೀಸ್ ಒಂದು 2-3 ದಿವಸದಲ್ಲಿ ಕಡಿಮೆ ಆಗುತ್ತೆ. ಒಂದು 3-4 ದಿವಸದಲ್ಲಿ ನಾವು ಅಡಾಪ್ಷನ್ ಸೆಂಟರ್ಗೆ ಶಿಫ್ಟ್ ಮಾಡೋಕ್ಕೆಲ್ಲ ಕ್ರಮ ತಗೊಳ್ತಾ ಇದ್ದೀವಿ. ಸೊ ಈಗ ಸದ್ಯಕ್ಕೆ ಏನು ಪ್ರಾಬ್ಲಮ್, ಮಗು ಚೆನ್ನಾಗಿದೆ, ನಾವೆಲ್ಲ ಒಳ್ಳೆಯ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ನಮ್ಮ ಶುಶ್ರೂಷ ಅಧಿಕಾರಿಗಳು, ಪಿಡಿಯಾಟ್ರಿಷಿಯನ್ಸು ಮತ್ತು ಎಲ್ಲ ಟೀಮು, ಮೇಟ್ರನ್ನು ಎಲ್ಲ ವಿಸಿಟ್ ಮಾಡಿ ಅದಕ್ಕೆ ಸೂಕ್ತ ಚಿಕಿತ್ಸೆ ಮತ್ತು ಏನೇನು ಆರೈಕೆ ಬೇಕು ಎಲ್ಲ ನಮ್ಮ ಜಿಲ್ಲಾ ಆಸ್ಪತ್ರೆ ವತಿಯಿಂದ ಸರ್ಕಾರದಿಂದ ಉಚಿತವಾಗಿ ಕೊಡ್ತಾ ಇದ್ದೀನಿ. ಎಲ್ಲ ನನ್ನ ಧ್ವನಿ ನ್ಯೂಸ್ ಚಾನಲ್ ವೀಕ್ಷಕರಿಗೂ ಕೂಡ ನಮಸ್ಕಾರ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಕುಣಿಗಲ್ ಪಟ್ಟಣದ ಒಂದು ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನದ ಬಳಿಯಲ್ಲಿ ಒಂದು ನವಜಾತ ಶಿಶು, ಒಂದು ಮಗುವನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಸುತ್ತಿ ಬಿಸಾಡಿರುವಂಥದ್ದು ಖಂಡನೀಯವಾದಂಥ ವಿಚಾರ. ಇದನ್ನು ನಾವು ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯಿಂದ ಖಂಡಿಸ್ತೀವಿ. ನಿಮಗೆ ಯಾರಿಗಾದರೂ ಮಕ್ಕಳು ನಿಮಗೆ ಬೇಡ ಅಂತ ಹೇಳಿದ್ರೆ ಅದರದೇ ಆದಂಥ ಒಂದು ಮಾರ್ಗದಲ್ಲಿ ಜಿಲ್ಲಾ ಆಸ್ಪತ್ರೆ ಇರ್ಬೋದು ಅಥವಾ ಸರ್ಕಾರಿ ಬಾಲಕಿಯರ ಬಾಲಮಂದಿರದಲ್ಲಿ ಮಮತೆಯ ತೊಟ್ಟಿಲ್ ಅಂತ ಇರುತ್ತೆ, ಅಂತಹ ಮಕ್ಕಳನ್ನು ನೀವು ತೊಟ್ಟಿಗೆ ಹಾಕೋದು ಬೇಡ ಅನ್ನುವಂಥದ್ದು ಈ ಮಕ್ಕಳ ಕಲ್ಯಾಣ ಸಮಿತಿಯ ಮುಖ್ಯ ಉದ್ದೇಶ ಆಗಿರುತ್ತೆ. ನಮಸ್ತೆ, ನಾನು ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರು ತುಮಕೂರು. ನಿನ್ನೆ ಏನು ಅಮಾನವೀಯ ಕೃತ್ಯ ನಡೀತು, ಕುಣಿಗಲ್ ತಾಲೂಕು ಸಿದ್ಧಲಿಂಗೇಶ್ವರ ದೇವಸ್ಥಾನ ಪಕ್ಕ ಅಮೃತ್ತೂರು ಸರಹದ್ದು, ಪೊಲೀಸ್ ಸರಹದ್ದಿನಲ್ಲಿ ಸಿಕ್ಕಂತಹ ಒಂದು ಮಗು, ಒಂದು ಬ್ಯಾಗಲ್ಲಿ ಒಂದು ಕವರಲ್ಲಿ ಕಟ್ಟಾಕಿರ್ತಾರೆ ಆ ಮಗುವನ್ನು ರಕ್ಷಿಸಿ ಪೊಲೀಸ್ ಠಾಣಾ ಅವರು PSI ಅವರು ರಕ್ಷಿಸಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಮಗು ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದೆ. ಮಗು ಸುರಕ್ಷಿತವಾಗಿದೆ. ನಾವು ಜನಕ್ಕೆ ಒಂದು ಮಾಹಿತಿ ತಲುಪಿಸೋದೇನೆಂದರೆ, ಯಾವುದೇ ಮಗು ನಿಮಗೆ ಬೇಡವಾಗಿರ್ಬೋದು, ತಂದೆ ತಾಯಿಗಳಿಗೆ ಬೇಡವಾಗಿರ್ಬೋದು, ಅಥವಾ ಯಾವುದಾದ್ರೂ ತೊಂದರೆ ಇಲ್ಲವಂತಹ ಮಗುವನ್ನು ಜೈವಿಕ ಪೋಷಕರು ದಯವಿಟ್ಟು DCPO ಮಕ್ಕಳ ರಕ್ಷಣಾಧಿಕಾರಿಗಳು ಪ್ರತಿ ಜಿಲ್ಲೆಯಲ್ಲಿರ್ತಾರೆ, ಅವ್ರನ್ನ DCPO ಅಂತ ಕರಿತೀವಿ, ಅಥವಾ 1098 ಮಕ್ಕಳ ಸಹಾಯವಾಣಿ ಅಥವಾ CWC ಚೈಲ್ಡ್ ವೆಲ್ಫೇರ್ ಕಮಿಟಿ ಅಥವಾ ಪೊಲೀಸ್ 112ಗೆ ಕಾಲ್ ಮಾಡಿದ್ರೆ ಆ ಮಗುವನ್ನು ಸುರಕ್ಷಿತವಾಗಿ ರಕ್ಷಿಸಿ ಸರ್ಕಾರಕ್ಕೆ ಒಪ್ಪಿಸಿ ಆ ಮಗುವನ್ನು ಸುರಕ್ಷಿತವಾಗಿ ನಾವು ಆ ಮಗುವನ್ನು ಇಟ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ.